ಹೇಳಿದ್ರಲ್ಲ, ಶ್ಯಾಮ್ ಕುಮಾರ್ ಸರ್ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅದನ್ನೇ ರಿಪೀಟ್ ಮಾಡೋದ್ರಾಗ ಅರ್ಥ ಇಲ್ಲ. ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖ ಅವರೇ, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ಯಾಮ್ ಕುಮಾರ್ ಅವರೇ, ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಜಮಾದಾರ್ ಅವರೇ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬಹಳ ಖುಷಿ ಅನ್ನಿಸ್ತದೆ. ಒಬ್ಬ ರೈತ ಹೊಲಕ್ಕೆ ವರ್ಷಗಟ್ಟಲೆ ಹೊಲ ಹದ ಮಾಡಿ ಗೊಬ್ಬರ ಹಾಕಿ ಮಳೆ ಬಂದಾಗ ಬೀಜ ಬಿತ್ತಿ ನಾಟ್ಯದಿಲ್ಲ, ಹ್ಯಾಂಗೆ ನಾಟ್ಯದ ನೋಡ್ಲಿಕ್ಕೆ ಹೋದಾಗ ಆ ನಾಟಿದ ಬೆಳೆ ನೋಡಿ ಭಾಳ ಖುಷಿ ಆಗ್ತದೆ. ಇವತ್ತು ನೀವು ನಾಟಿಗೆ ರೂಪದಲ್ಲಿ ಕಾಣ್ತೀರಿ, ಕೆಲವರು ಬೆಳೆದು ನಿಂತೀರಿ, ಏನೇನೋ ಕೊಡುಗೆ ಸಲ್ಲಿಸ್ತಾ ಇದೆ. ಮತ್ತು ಬಹಳಷ್ಟು ಜನ ನಾವು ಈ ಹಾಸ್ಟೆಲ್ನಿಂದ ಏನು ಪಡೆದೀವಿ ಅದನ್ನು ಕೊಡಬೇಕನ್ನೋ ಭಾವನೆ ಇದೆ. ಇದು ನಮಗೆ ಬೇಕಾಗಿತ್ತು. ಕಾನ್ಸಿರಾಮರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದ್ರೆ, ಪೇ ಬ್ಯಾಕ್ ಟು ದಿ ಸೊಸೈಟಿ. ನೀವು ಯಾವ ಸಮಾಜದಿಂದ ಬಂದಿರಿ ಅದಕ್ಕೆ ಹೊಳ್ಳಿ ಕೊಡೋಂಥ ವ್ಯವಸ್ಥೆ ಮಾಡಿ. ಇದು ಭಾಳ ಇಂಪಾರ್ಟೆಂಟ್. ಇದನ್ನೇ ನಮ್ಮ ಹಿರಿಯರು ಹೇಳಿದರು, ಮಾತೃ ಋಣ, ಪಿತೃ ಋಣ ಮತ್ತು ಭೂಮಿ ಋಣ, ಗುರುವಿನ ಋಣ ಅಂತ. ಯಾವುದೇ ಒಂದು ಋಣ ಇಟ್ಕೊಂಡು ಸತ್ಯವಂತ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ. ಈ ದಿಶೆಯಲ್ಲಿ ನೀವು ಆಲ್ರೆಡಿ ಕೆಲವೊಬ್ಬ ವಿದ್ಯಾರ್ಥಿಗಳು ಹೇಳಿದ್ರು, ನಾನು ಇಂಥದೇ ಒಂದು ಹಾಸ್ಟೆಲನ್ನು ಸ್ಥಾಪನೆ ಮಾಡ್ಬೇಕಂತೀನಿ, ನಾನು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡ್ಬೇಕಂತೀನಿ, ನನ್ನ ಕೆಲಸ ಹಿಂಗದ ಅಂತಕ್ಕಂಥ. ಇವತ್ತು 3 ಜನ ವಿದ್ಯಾರ್ಥಿಗಳು ಕೂಡ್ಕೊಂಡು, ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ್ಕೊಂಡು, MI ಮಲ್ಲಿಕಾರ್ಜುನ್ ವೀರಣ್ಣ, ಮತ್ತೆ ಇನ್ನೊಬ್ರು ಯಾರು ನೀವು ಬೈಕ್ ಸೆಟ್ ತಂದು ಕೊಟ್ಟರು, ಸಿದ್ದರಾಮ ಬಂದಿಲ್ಲ, ಮತ್ತಿನ್ನೊಬ್ರು ವೆಂಕಟೇಶ್ ಏನೋ ಪೊಲೀಸ್ ನೌಕರಿಗೆ ಹೋಗಿದ್ದಾರೆ. ಅವ್ರು ಏನಂತಂದರೆ, ಈ 3 ಜನ ಕೂಡ್ಕೊಂಡು ಸುಮಾರು 25,000 ರೂಪಾಯಿ ಖರ್ಚು ಹಾಕ್ಕೊಂಡು, ಈಗೇನು ನಾನು ಮಾತಾಡ್ಲಿಕ್ಕತ್ತಿರಲಿಲ್ಲ, ಅವ್ರ ಮೈಕ್ನಲ್ಲಿ ಮಾತಾಡ್ಲಿಕ್ಕತ್ತೀನಿ, ಅವ್ರದೇ ಧ್ವನಿ. ಎಷ್ಟು ಖುಷಿ ಅನ್ನಿಸ್ತದಲ್ಲ, ಹೌದಾ? ಬಹಳ ದೊಡ್ಡ ಧನ್ಯವಾದ. ನಾನು ಮೊನ್ನೆ ಒಂದು ಈ ಏನಂತ ಟಾರ್ ರೋಡ್ ಆಗಿತ್ತಲ್ಲ, ಇದು CC ರೋಡ್ ಆಗಿತ್ತು. ಮೊದಲು ಭಾಳ ರಫ್ ಇತ್ತು ರೋಡ್. ಇಲ್ಲೇ ಟ್ರಸ್ಟಿ ಮುಂದೆ ಗಾಡಿ ಹಚ್ಚಿ ಹೋಗಮ್ಮ. ಅವತ್ತು ಶಾಸಕರು ಸ್ಯಾಂಕ್ಷನ್ ಒಂದು 8 ದಿವಸ ಹಾಸ್ಟೆಲ್ ಕಡೆ ಬಂದಿದ್ದಿಲ್ಲ. ಮತ್ತೊಂದು ಸಾರಿ ಬಂದು ನೋಡ್ತೀನಿ, ಏನಾರ ರೋಡ್ ಆಗಿತ್ತು. ಭಾಳ ಖುಷಿ ಅನಿಸ್ತಾ. ಇಷ್ಟು CC ರೋಡ್ಗಳ ಮೇಲೆ ಓಡಾಡಿ ನನಗೂ ಅಷ್ಟು ಖುಷಿಯಾಗಿದ್ದಿಲ್ಲ. ಆದರೆ ನಮ್ಮವರು ಹಾಕಿರ್ತಕ್ಕಂಥ ಬಜೆಟ್ನಲ್ಲಿ ನಾನು ಗಾಡಿ ಹಾಯ್ಕೊಂಡು ಹೋಗೋದು ಭಾಳ ಖುಷಿ ಅನಿಸ್ತದೆ. ಈಗ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ಗೆ ಕೊಡಿಸಿರ್ತಕ್ಕಂಥ ಮೈಕ್ನಲ್ಲಿ ಮಾತಾಡೋದು, ಇದರ ಧ್ವನಿನೇ ಬೇರೆ, ಇದರ ಆತ್ಮೀಯತೆನೇ ಬೇರೆ. ಸೊ ಶ್ಯಾಮ್ ಕುಮಾರ್ ಅವರು ಶಿಸ್ತಿನ ಬಗ್ಗೆ ನಮಗೆ ಭಾಳ ಜನ ಹೇಳಿದ್ದಾರೆ. ಆದರೆ ಸ್ವಲ್ಪ ಒಂದು ವಿಷಯ ಕಡೆ ನಾವು ಭಾಳ ಗಮನ ಕೊಡಬೇಕು, ಟೈಮ್ ಸೆನ್ಸ್. ಸಿದ್ದು ಹೇಳಿದ್ದೆ, 10 ಗಂಟೆ ಟೈಮ್ ಹಾಕಿ ಹೊರತಾರೆ ಸರ್, ಭಾಳ ರಾತಿ ಹೇಳಿದ್ದೀನಿ ಅಂತಂದ್ರೆ. ಅದ್ರ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿಕ್ಕೆ 12 ಗಂಟೆ ಮೇಲ್ಪಟ್ಟಾಯಿತು. ನನಗೆ ಎಷ್ಟು ಪುರ್ಸತಿ 1 ತಿಂಗಳದ ರಿಟೈರ್ಮೆಂಟ್ ಅದ, ಫೈಲ್ ಎಲ್ಲ ಬಿಲ್ಡಪ್ ಮಾಡಬೇಕು. ಆತ್ಮೀಯ ವಿದ್ಯಾರ್ಥಿಗಳು, ಆತ್ಮೀಯ ಗೆಳೆಯರು, ನನಗೆ ನಿನ್ನೆ ಬಸವ ಕಲ್ಯಾಣದಲ್ಲಿ, ಇದು ಕಮಲಾಪುರದ ಹತ್ರ ಒಂದು ಊರಿನಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳು, ಸರ್ ನೀವು ಬರಲೇಬೇಕು, ನಿಮ್ಮ ಮೇಲೆ ನಮ್ಗೆ ಭಾಳ ಅಭಿಮಾನ, ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹಾಕಿದ್ರು. ಅದಕ್ಕೊಂದು 2 ದಿವಸ ತಯಾರಿ. ನಾಳೆ ನಮ್ಮ ಆತ್ಮೀಯರ ಮಿತ್ರರು ಬೆಡಕಪಳ್ಳಿ ಡಿಗ್ರಿ ಕಾಲೇಜ್ ಲೆಕ್ಚರ್, ಸರ್ ಜೇವರ್ಗಿ ಕಾಲೇಜ್ಗೂ ಎನಿ ಕಂಡೀಷನ್ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಕ್ಕೆ ಬರೋದು, ಆ ತಯಾರಿಯಾಗಿದ್ದೆ. ಆದರೆ ಸರ್ ಅಂದರು, ಸ್ವಲ್ಪ ಕಾರ್ಯಕ್ರಮ ಮಾಡ್ಲಿಕ್ಕೆ ಹುಡುಗರು ಗೊತ್ತು ಸರ್. ಇನ್ನು ಅಲ್ಲೆಲ್ಲೂ ಮಾತಾಡಕ್ಕೆ ಹೋಗ್ತೀವಿ, ನನ್ನ ವಿದ್ಯಾರ್ಥಿಗಳಿಗೆ ನಾವು ಉದ್ದೇಶ ಮಾತಾಡಲಿಲ್ಲ ಹಂಗಂತೇಳಿ ತಯಾರಿ ಅದಕ್ಕೆ ಬಿಟ್ಟು ಬಂದೀನಿ. ಸೊ ಅದ್ರ ಸಲುವಾಗಿ ಆ 2 ಗಂಟೆ ಟೈಮ್ ಭಾಳ ಅಮೂಲ್ಯ ಆಗ್ತೈತೆ ನಮ್ಗೆ. ಆದ್ರೆ ನಾವು ಬಿತ್ತಿದ ಬೆಳೆ ನೋಡುವಂಥ ಪ್ರಸಂಗ ಬಂದಲ್ಲ, ರಿಟರ್ನ್ ಏನಾದರೂ ನೋಡಬೇಕಾಗಿದೆ. ಒಳ್ಳೆ ರಿಟರ್ನ್ ವಿದ್ಯಾರ್ಥಿಗಳು ಎಷ್ಟು ಸೇರ್ಬೋದು ಅಂತ ಕೇಳಿದಾಗ ಸಿದ್ದು ಹೇಳಿದ, ಒಂದು 50 ಜನ ಕೇಳ್ತಾರೆ. ಈಗ 20-25 ಜನ ಬಂದಿರಿ ಸಾಕು. 50% ರಿಸಲ್ಟ್ ಬಂದ. ನಾವು 2nd ಕ್ಲಾಸ್ನ ಪಾಸ್ ಆಗಿವಿ. ನಾವು ಫಸ್ಟ್ ಅಟೆಂಪ್ಟ್ನಾಗೆ ನಾವೇನು ಮಾಡೀವಿ, 2nd ಕ್ಲಾಸ್ ಭಾಗಿಸಿ. ಬರಲಾದವ್ರಿಗೆ ಭಾಳ ಫೀಲಿಂಗ್ ಅದು, ಭಾಳ ಹೋಗ್ಬೇಕಾಗಿತ್ತು ದೋಸ್ತ ಅಂತ. ಡೆಫಿನೆಟ್ ಹಿಂಗಾಯ್ತು ಕಾರ್ಯಕ್ರಮ ತಿಳಿಸಿ, ಡೆಫಿನೆಟ್ ಫೀಲಿಂಗ್ ಆಗ್ತದೆ. ಸೊ ಈ ಫೀಲಿಂಗ್ ಇತ್ತಂತಂದರೆ ಇಲ್ಲಿ ಬರಲಿಲ್ಲ ಅಂತಂದ್ರೂ ಕೂಡ ನೀವು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿದ್ದೀರಿ, ಈ ಸಮಾಜಕ್ಕೆ ಕೊಡುವಂಥ ಸ್ಥಿತಿಯಲ್ಲಿದ್ದೀರಿ. ಸೊ ಈ ಕೊಡುಗೆ ಅಂತಕ್ಕಂಥದ್ದೇನು ಏನು ಪಡೆದಿರಿ ಸಮಾಜದಿಂದ, ಅದನ್ನು ಕೊಡಿ, ಭಾಳ ರೂಪದಲ್ಲಿ ಕೊಡಿ. ನಮಗೆ ಭಾಳ ಜನ ಒಳ್ಳೆ ರೀತಿಯಲ್ಲಿ, ಒಬ್ಬ ಟೀಚರ್ ಸಿಕ್ಕಿದ್ದಾರೆ, ಒಬ್ಬ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ, ಒಬ್ಬ ನರ್ಸಿಂಗ್ ಕೆಲಸ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ಒಬ್ಬ ಲೀಡರ್ ಸಿಕ್ಕ ನಮಗೆ ಗೊತ್ತಾ. ಎಂಥ ಕ್ವಾಲಿಟಿ ಅವ್ರಿಗೆ ಬಿಡೋದ್ರೆ ಬಿಡೋದಿಲ್ಲ, ಮಾಡೇ ತೀರ್ಬೇಕು. ನಂದು ಹವಾ ಮಾಡೋದು ಬೇಗ ಮಾಡ್ಬೇಕು. ನೀವು ಹವಾ ಮಾಡೋರು ಬೇಕು, ನಮಗೆ ಬೇಕಾಗಿ ನಮ್ಗೆ ಬಿಟ್ಟಲ್ಲಿ ಹೇರೋ ಅರ್ಜೆಂಟ್ ಅದ ನಮಗೆ. ಏನದು ಬಿಟ್ಟಲ್ಲಿ ಹೇರೋ ಹೋಗ್ಬೇಕು, ಕತ್ತಲು ಬಿದ್ದಂಗೆ ಆಗ್ಯದ, ಕೋತಿಗಳಾದಂಗೆ ಅವ್ರು ಲೀಡ್ರು ಮಾತಾಡಬಾರ್ದು. ಮನ್ಸಿಗೆ ಬಂದಂಗೆ ಮಾತಾಡ್ತಾರೆ, ಈ ಮನ್ಸಿಗೆ ಬಂದಂಗೆ ಮಾಡ್ತಾರೆ. ಹಿಡಿದಿರ್ತಕ್ಕಂಥ ತಾಕತ್ತು ಒಬ್ಬರಿಗಿಲ್ಲ. ಒಳ್ಳೆ ಐಡಿಯಾಲಜಿ ಬೆಳೆಸ್ಕೋ. ಏನು ಓದು, ನೀನು ಭಾಳ ಓದ್ಬೇಕು. ನಿನ್ನ ವಿರುದ್ಧವಿರ್ತಕ್ಕಂಥ ಐಡಿಯಾಲಜಿ ವಿಚಾರಗಳನ್ನು ಮೊದಲು ಓದಬೇಕು. ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಬುದ್ಧಿಜೀವಿಗಳು ಯಾಕೆ ಸಕ್ಸಸ್ ಆಗಿದೆ ಅಂತಂದ್ರೆ, ತಮ್ಮ ಬಗ್ಗೆ ತಾವು ಓದಲ್ಲ ಅವರು, ಮತ್ತೊಬ್ಬರಿಗೆ ಓದ್ತಾರೆ.
ಮೊದಲು ಎದುರು ನೀನೇನೋ ಅದಕ್ಕೆ ತಿಳ್ಕೊ, ಅದನ್ನು ತಿಳ್ಕೊಂಡು ಅದನ್ನು ಎಲ್ಲರ ವಿಚಾರಗಳನ್ನು ಒಗ್ಗೂಡಿಸಿ ತೊಗೊಂಡು ಹೋದಾಗ ನಿಮಗೆ ಲೀಡರ್ ಆಗಿ ಬೆಳೀಲಿಕ್ಕತ್ತ. ಯಾಕಂದರೆ ನಮ್ಗೆ ಒಳ್ಳೆ ಲೀಡರ್ ಭಾಳ ಕೊರತೆ. ಅದು ಏನು ಎಂಥ ಪರಿಸ್ಥಿತಿ ಬಂತು ಅಂತಂದರೆ PUC ಫೇಲ್ ಆಗಿತ್ತು, ಡಿಗ್ರಿ ಫೇಲ್ ಆಗಿತ್ತು, ಅಂಥವೆಲ್ಲ ಲೀಡರ್ ಆಗ್ತಾರೆ. ಮೊದಲು ಲೀಡರ್ಗಳು ಹೆಂಗಿದ್ರಿ? ಸರ್ದಾರ್ ಪಟೇಲ್ ಇರ್ತವ್ರಿ, ಬಾಬಾ ಸಾಹೇಬ್ ಇರ್ತವ್ರಿ, ಗಾಂಧೀಜಿ ಅವ್ರತವ್ರಿ, ಅವರೆಲ್ಲ ಬ್ಯಾರಿಸ್ಟರ್ ರೀ. ಅವ್ರು ಮಾತಾಡ್ಲಿಕ್ಕಂದ್ರೆ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ ನಡುಗ್ತಿರು, ತರ್ತಾರೆ IAS ಆಫೀಸರ್ ನಡುಗ್ತಿರು. ಜಗಜೀವನ್ ರಾಮು ಹ್ಯಾಂಗೆ ಫ್ರೇಮ್ ಮಾಡ್ಬೇಕನ್ನೋದು IAS ಆಫೀಸರ್ ನಡುಗ್ತಿರಂತ ಆಫೀಸರ್. ಸೊ ಈಗ ನಮ್ಮ ರಾಜಕಾರಣ ಎಂತ ಮಾಡ್ತವ್ರು ಏನು ಗೊತ್ತಿರಲ್ಲ. ಅವ್ರು ಏನು ಕೊಡ್ತಾರೆ IAS ಫಸ್ಟ್ ಹೋದ ಕೂಡಲೇ, ಸರ್ ಈ ಕ್ಷೇತ್ರಕ್ಕೆ ಹೋದ ಕೂಡಲೇ ನಿಮ್ಗೆ ಇಷ್ಟು ಇಲ್ಲಿ ಇಷ್ಟು ಸಿಗ್ತಂತ. ಈ ಮಗ ಅದೇ ಕಾಯ್ತಿರ್ತಾನೆ, ಎಲೆಕ್ಷನ್ದಿಂದ 10,000 ಕೋಟಿ ಖರ್ಚು ಮಾಡ್ಕೊಡ್ತಾನೆ, ಅದು ಹ್ಯಾಂಗೆ ಖರ್ಚು ಮಾಡ್ತಾನೆ? ಯುವರ್ಸ್ ಫೇತ್ಫುಲಿ, ಎಲ್ಲಿ ತಮ್ಮ ವಿಶ್ವಾಸಿ ಅದಿಷ್ಟು ಸಹಿ ಮಾಡ್ತಾನೆ, ಪರ್ಸೆಂಟೇಜ್ ತಗೋತಾರೆ, ಬಂದ್ಬಿಡ್ತಾರೆ. IAS ಆಫೀಸರ್ ನಮ್ಮ ದೇಶ ಹಾಳಾಗತ್ತಾರೆ, IAS ಆಫೀಸರ್ ಹಾಳಾಗತ್ತಾರೆ. ಅದ್ರ ಸಲುವಾಗಿ ದೊಡ್ಡ ನಮ್ಮ ದೇಶದ ಹಣೆಬರೇ ಅವ್ರ ಕೈಯಾಗದ ಅನ್ಕೊಳ್ತಾರೆ, ನಮ್ಮ ರಾಜಕಾರಣಿಗಳ ಕೈಯಾಗಿಲ್ಲ. IAS ಒಬ್ಬ IAS ಆಫೀಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದವು, ನಾವು IAS ಆಫೀಸರ್ ಮನಸ್ಸು ಮಾಡಿದ್ರೆ ಪ್ರಧಾನಮಂತ್ರಿಗೆ ಕುಂಡ್ರಿಸ್ತೀನಿ ನಿಲ್ಲಿಸ್ತಂತ ಹೇಳೋದು. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಈಗಿದ್ದ ಪ್ರಧಾನಮಂತ್ರಿ ಹಾಲತ್ತೂ ಅದೇ ಅದು ಯಾರಿಗೂ ಗೊತ್ತು ಹೇಳ್ಕೊಳ್ಳೋದು. ಭಾಳ ಶಿಕ್ಷೆಗಳಿಗೆ ಒಂದೊಂದು ಶಿಕ್ಷೆ ಇರ್ತಾರೆ, ಅವಾಗ ಅವ್ರಿಗಿಂತ ಡಬಲ್ ನಾಲೆಜ್ ಪಡ್ಕೊಂಡು ಹೋಗೋದು. ತಮಗೆ ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇವೆಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿಣಿತಿ ಪಡ್ಕೋರಿ. ನಮ್ಗೆ ಬೇರೆ ಬೇರೆ ಕ್ಷೇತ್ರದಿಂದ ಸಿಕ್ಕಿರಿ. ನಮಗೆ ಸಂಗೀತ ಕ್ಷೇತ್ರದಿಂದ ಬೇಕು, ಕಲಾ ಕ್ಷೇತ್ರದಿಂದ ಬೇಕು, ವಿಜ್ಞಾನ ಕ್ಷೇತ್ರ ಬೇಕು, ವಿಜ್ಞಾನಿಗಳು ಬೇಕು. ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಕಳಸಾಗಿ ನಡೆಸ್ಬೇಕಂತ ಆಧ್ಯಾತ್ಮದ ಗುರುಗಳು ಬೇಕಾಗ. ನಾವು ಇಷ್ಟು ಮಂದಿ ಇವೆಲ್ಲ ಕಾವಿ ಹಾಕಿ ಎಲ್ಲರೂ ಅಡ್ಡ ತಿಡ್ಡ ಖಾಲಿ ಬೀಳ್ತೀವಿ. ಯಾಕಂದ್ರೆ ಸಮಾಜದಲ್ಲಿ ಎಲ್ಲಿಯ ಜಗತ್ತಿನ ಎಲ್ಲಿಯ ಸ್ಥಾನದಲ್ಲಿ ಹೊರಿಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಇಲ್ಲ, ಪೋಪ್ ಬಂದ ನಂತರ ಅಡ್ಡು ಬೀಳಬೇಕಾದ್ರೆ ಅದು ಭಾಳ ದೊಡ್ಡ ಸ್ಥಾನ. ಆ ಸ್ಥಾನವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡೋದು ಭಾಳ ಅದಕ್ಕಿರ್ತಕ್ಕಂಥ ಶಕ್ತಿ ಯಾವಾಗಲೂ ಇಲ್ಲ. ಭಾಳಷ್ಟು ಜನ ಆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ರಿ, ಯಾವೂ ಸಕ್ಸಸ್ ಆಗಿಲ್ಲ. ಅದೇ ಭಾಳ ಈ ಕ್ಷೇತ್ರನೂ ಬೇಕಾಗ. ಸೊ ಈ ದಿಶೆಯಲ್ಲಿ ಹೇಳಬೇಕಾದಂಥ ಭಾಳಷ್ಟು ಅದ. ಸೊ ಇಷ್ಟು ನನಗೆ ಮಾತಾಡೋದು ಅವಕಾಶ. ಧನ್ಯವಾದಗಳು.